ಟ್ರಾಫಿಕ್ ಉಲ್ಲಂಘನೆ ಫೋಟೋ ಹಿಡಿದ್ರೆ ದುಡ್ಡು, ಫೋಟೋ ತೆಗೆದ್ರೆ ಸಿಗುತ್ತೆ 17,000 ರೂಪಾಯಿ. ವಿಯೆಟ್ನಾಂ ರೂಲ್ಸ್ ಫುಲ್ ಟ್ರೆಂಡಿಂಗ್. ಮಾರ್ಕೆಟ್ಗೆ ಬರ್ತಿದೆ ಹೊಸ ಜಾಬ್. ಸ್ನೇಹಿತರೆ, ಆಸಿಯಾನ್ ರಾಷ್ಟ್ರವಾಗಿರೋ ವಿಯೆಟ್ನಾಂ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ ಮಾಡೋಕೆ ಒಂದು ವಿಚಿತ್ರವಾಗಿರೋ ಐಡಿಯಾವನ್ನ ಮಾಡಿದೆ. ಸೂಪರ್ ಆಗಿರೋ ಐಡಿಯಾವನ್ನ ಮಾಡಿದೆ. ಅಲ್ಲಿಗೆ ಚೆನ್ನಾಗಿ ಸೆಟ್ ಆಗಿದೆ. ಟ್ರಾಫಿಕ್ ಉಲ್ಲಂಘನೆ ಮಾಡೋರನ್ನ ಹಿಡಿಯೋ ಕೆಲಸವನ್ನ ಜನರಿಗೆ ಬಿಟ್ಬಿಟ್ಟಿದ್ದಾರೆ. ವಿಯೆಟ್ನಾಂ ಜನ ರೋಡಲ್ಲಿ ಓಡಾಡಿಕೊಂಡು ಟ್ರಾಫಿಕ್ ವೈಲೇಟ್ ಮಾಡೋರ ಫೋಟೋ ಹಿಡಿದು ವಿಡಿಯೋ ತಗೊಂಡೆ ದಿನಕ್ಕೆ ಆಲ್ಮೋಸ್ಟ್ $200 17,000 ರೂಪಾಯಿವರೆಗೆ ಸಂಪಾದನೆ ಮಾಡಬಹುದು ಅಂತ ರೂಲ್ಸ್ ಬಂದಿದೆ. ಈ ಮೂಲಕ ಹೊಸ ಜಾಬೇ ಸೃಷ್ಟಿಯಾಗಿದೆ. ಇದರ ಬೆನ್ನಲ್ಲೇ ಈ ರೂಲ್ಸ್ ಭಾರತದಲ್ಲೂ ಬರಬೇಕು. ಭಾರತದಲ್ಲಿ ಯಾವ ಮಟ್ಟಿಗೆ ಟ್ರಾಫಿಕ್ ವೈಲೇಷನ್ ಆಗುತ್ತೆ ಅಂದರೆ, ಎಲ್ಲ ಕೆಲಸ ಬಿಟ್ಟು IT ಜಾಬ್ಗಳನ್ನು ಬಿಟ್ಟು ಸಾಫ್ಟ್ವೇರ್ ಕಂಪನಿ ಬೇಕಾದರೂ ಬಿಟ್ಟು ಈ ಟ್ರಾಫಿಕ್ ವೈಲೇಷನ್ ಫೋಟೋ ಹೊಡೆದು ಅಪ್ಲೋಡ್ ಮಾಡಿ ದುಡ್ಡು ಮಾಡೋದೇ ಬೆಸ್ಟ್. ಅಷ್ಟು ವೈಲೇಷನ್ ಆಗುತ್ತೆ ಭಾರತದಲ್ಲಿ. ಆ ರೀತಿ ಚರ್ಚೆ ಶುರುವಾಗಿದೆ. ಈಗ ಪ್ರತಿಯೊಬ್ಬರು ಮಿಲಿಯನೇರ್ ಆಗಬಹುದು ಅಂತ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಏನಿದು ವಿಯೆಟ್ನಾಂ ಟ್ರಾಫಿಕ್ ರೂಲ್ಸ್? ಯಾಕೆ ಇಷ್ಟು ಸದ್ದು ಮಾಡ್ತಾ ಇದೆ? ಅಲ್ಲಿ ಈ ರೂಲ್ಸ್ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ನಮ್ಮಲ್ಲಿ ಬರುತ್ತಾ? ನಮ್ಮಲ್ಲಿ ಬರಬೇಕು ಅಂತ ಯಾರೆಲ್ಲ ಕೇಳ್ತಿದ್ದಾರೆ ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಿದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ಟ್ರಾಫಿಕ್ ಉಲ್ಲಂಘನೆ ರಿಪೋರ್ಟ್ ಮಾಡಿದ್ರೆ ದುಡ್ಡು. ಸ್ನೇಹಿತರೆ, ಹೊಸ ವರ್ಷದ ಆರಂಭದಿಂದ ವಿಯೆಟ್ನಾಂ ಟ್ರಾಫಿಕ್ ಉಲ್ಲಂಘನೆ ಮಾಡೋರ ಬಗ್ಗೆ ಆಧಾರ ಸಮೇತ ರಿಪೋರ್ಟ್ ಕೊಡೋರಿಗೆ ಹಣ ಕೊಡೋಕೆ ಶುರು ಮಾಡಿದೆ, ಅಥವಾ ಆ ರೀತಿಯ ರೂಲ್ಸ್ ತಗೊಂಡ್ಬಂದಿದೆ. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಮಾಡೋ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ. ಎಷ್ಟಂತ ಪೊಲೀಸ್ ಹಾಕೋದು, ಎಲ್ಲಿಂದ ಕರ್ಕೊಂಬರೋದು ಸಿಬ್ಬಂದಿಯನ್ನು, ಬೆಸ್ಟ್ ಐಡಿಯಾ ಅಂತ. ಈ ಪ್ರಯತ್ನ ಜಾಗತಿಕವಾಗಿ ಟ್ರೆಂಡಿಂಗ್ನಲ್ಲಿದೆ. ಅಲ್ಲೇನು ಡಿಫ್ರೆಂಟ್ ಟ್ರಾಫಿಕ್ ರೂಲ್ಸ್ ಇಲ್ಲ. ಭಾರತದ ರೀತಿಯೇ ಓವರ್ ಸ್ಪೀಡ್ ಮಾಡಂಗಿಲ್ಲ, ಲೇನ್ ರೂಲ್ಸ್ ಚೇಂಜ್ ಮಾಡಂಗಿಲ್ಲ, ಹೆಲ್ಮೆಟ್ ಇಲ್ಲದೆ ಹೋಗಂಗಿಲ್ಲ, ಟ್ರಿಪಲ್ ರೈಡಿಂಗ್ ಮಾಡಂಗಿಲ್ಲ, ಮದ್ಯಪಾನ ಮಾಡಿ ಗಾಡಿ ಓಡಿಸಂಗಿಲ್ಲ, ಎಲ್ಲ ಸೇಮ್ ಇದೆ. ಜೊತೆಗೆ ಇವನ್ನೆಲ್ಲ ರಿಪೋರ್ಟ್ ಮಾಡಿದ್ದಕ್ಕೆ ಹಣ ಗಳಿಸೋ ಸಿಸ್ಟಮ್ ತರಲಾಗಿದೆ. ಜೊತೆಗೀಗ ಇದಕ್ಕೇನು ಮಾಡಿದ್ದಾರೆ ಅಂದರೆ, ಇದನ್ನೆಲ್ಲ ರಿಪೋರ್ಟ್ ಮಾಡಿ ಜನರೇ ದುಡ್ಡು ಗಳಿಸೋಕೆ ಸಿಸ್ಟಮ್ ತರಲಾಗಿದೆ. ಟ್ರಾಫಿಕ್ ರಿಪೋರ್ಟ್ ಸಿಸ್ಟಮ್ ನಮ್ಮಲ್ಲೂ ಇದೆ. ಪಬ್ಲಿಕ್ ಐ ಆ್ಯಪ್ ಬಳಸಿ ಬೆಂಗಳೂರಲ್ಲೇ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ ಮಾಡ್ಬೋದು. ಆದರೆ ವಿಯೆಟ್ನಾಂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದೊಂದು ರಿಪೋರ್ಟ್ಗೂ 10% ಕಮಿಷನ್ ಕೊಡ್ತಾ ಇದೆ. ಅಂದರೆ ಟ್ರಾಫಿಕ್ ಉಲ್ಲಂಘನೆ ಮಾಡಿರೋ ವ್ಯಕ್ತಿ ಕಟ್ಟೋ ಫೈನ್ನಲ್ಲಿ 10% ರಿಪೋರ್ಟ್ ಮಾಡೋದವರಿಗೆ ದುಡ್ಡು ಹೋಗುತ್ತೆ. ಈ ರೀತಿ $200 ಸಿಗೋ ಟ್ರಾಫಿಕ್ ಉಲ್ಲಂಘನೆಗಳು ಕೂಡ ಇದಾವೆ. ಇದೇ ಕಾರಣಕ್ಕೆ ವಿಯೆಟ್ನಾಂನ ಈ ರೂಲ್ಸ್ ಬಹಳ ಸದ್ದು ಮಾಡ್ತಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬರು ಶಿಸ್ತಾಗಿ ಸಿಗ್ನಲ್ ಬಳಿ ಒಂದೊಂದು ಕುರ್ಚಿ ಹಾಕೊಂಡು ಯಾರಾದರೂ ರೂಲ್ಸ್ ವೈಲೇಟ್ ಮಾಡ್ತಾರಾ ಅಂತ ಕಾಯ್ತಾ ಕೂತಿದ್ದಾರೆ. ಇನ್ನು ಈ ಫೋಟೋ ನೋಡಿ, ಒಂದಷ್ಟು ಜನರಂತೂ ಟ್ರೈಪಾಡ್ ಮೊಬೈಲ್ ಸ್ಟ್ಯಾಂಡ್ ಎಲ್ಲ ಸೆಟಪ್ ಮಾಡಿಕೊಂಡು ಬಾ ನಾನು ರೆಡಿ ನಿನ್ನ ವೈಲೇಷನ್ ಹಿಡಿಯೋಕ್ಕೆ ಅಂಥೇಳಿ ಶಿಸ್ತಾಗಿ ಕೂತ್ಬಿಟ್ಟಿದ್ದಾರೆ. ವಿಯೆಟ್ನಾಂನ ಪ್ರತಿ ರೋಡ್ನಲ್ಲೂ ಈ ಸೀನ್ ನೋಡ್ಬೋದು. ಒಂದು ರೀತಿ ಅಲ್ಲಿನ ಜನರ ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ಆಗೋಗಿದೆ ಇದು. ಜನ ಫ್ರೀ ಟೈಮ್ನಲ್ಲಿ ರೋಡಿಗೆ ಬಂದು ಕೂರ್ತಾ ಇದ್ದಾರೆ. ಪರಿಣಾಮ ಅಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆನೇ ಕಮ್ಮಿ ಆಗ್ತಿದೆ. ಆಕ್ಸಿಡೆಂಟ್ಗಳಲ್ಲಿ ಸಾವನ್ನಪ್ಪರ ಸಂಖ್ಯೆ ಕಮ್ಮಿ ಆಗ್ತಿದೆ. ರೋಡಲ್ಲೂ ಕ್ಯಾಮ್ರಾಗಳು ಆ್ಯಕ್ಟಿವ್ ಇರೋದ್ರಿಂದ ರೂಲ್ಸ್ ಬ್ರೇಕ್ ಮಾಡಿದ್ರೆ ಸಿಕ್ಕಾಕೊಳ್ಳೋ ಚಾನ್ಸ್ ಜಾಸ್ತಿ. ಹಾಗಾಗಿ ವಾಹನ ಸವಾರರು ಶಿಸ್ತಿನ ದಾರಿ ಹಿಡಿದಿದ್ದಾರೆ. ಜೊತೆಗೆ ಈ ರೀತಿ ಕಲೆಕ್ಟ್ ಮಾಡೋ ಹಣವನ್ನು ವಿಯೆಟ್ನಾಂ ಸರ್ಕಾರ ಮತ್ತೆ ರೋಡ್ ಸೇಫ್ಟಿ ಇಂಪ್ರೂವ್ ಮಾಡೋಕೆ ಬಳಸ್ತೀವಿ ಅಂತ ಹೇಳಿದೆ. ಇದೇ ಕಾರಣಕ್ಕೆ ಸಾಕಷ್ಟು ನೆಟ್ಟಿಗರು ಭಾರತಕ್ಕೆ ಈ ರೂಲ್ಸ್ ಬೇಕೇ ಬೇಕು ಅಂತ ಆಗ್ರಹ ಶುರು ಮಾಡಿದ್ದಾರೆ. ಅದರಲ್ಲೂ ನೀತಿ ಆಯೋಗದ ಮೆಂಬರ್ ಆರ್ಥಿಕ ತಜ್ಞ ಡಾಕ್ಟರ್ ಅರವಿಂದ್ ವಿರ್ಮಾನಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೂಲ್ಸ್ ಬಗ್ಗೆ ಪೋಸ್ಟ್ ಹಾಕಿ ಭಾರತದಲ್ಲೂ ಈ ರೂಲ್ಸ್ ಬರಬೇಕು ಅಂತ ಗಟ್ಟಿಯಾಗಿ ಆಗ್ರಹ ಮಾಡಿದ್ದಾರೆ. ಭಾರತಕ್ಕೆ ಬಂದರೆ ಫುಲ್ ಡಿಮಾಂಡ್. ಸ್ನೇಹಿತರೆ, ಈ ರೂಲ್ಸ್ ಭಾರತಕ್ಕೆ ಬಂದರೆ ನಿರುದ್ಯೋಗ ಸಮಸ್ಯೆನೇ ಹಾರು ಹೋಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆ ನಡೀತಿದೆ. ಇದು ಹಾಸ್ಯಾಸ್ಪದ ಅನ್ಸಿದ್ರು ಕೂಡ ಭಾರತದಲ್ಲಿ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡೋ ಕಿಂಗ್ಗಳೇ ಇದ್ದಾರೆ. ಭಾರತ ಕಿಂಗ್ ಕಂಟ್ರಿ ಈ ವಿಚಾರದಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಂತೂ ನಾನು IT ಜಾಬ್ ಬಿಟ್ಬಿಡ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಬಿಟ್ಬಿಡ್ತೀನಿ, ಸಿಗ್ನಲ್ ಹತ್ತಿರ ಕ್ಯಾಮರಾ ಸೆಟಪ್ ಮಾಡ್ಕೊಂಡು ಕೂತು ಬಿಡ್ತೀನಿ, ಒಳ್ಳೆ ಇನ್ಕಮ್ ಅಂತ ಹೇಳಿದ್ದಾರೆ. ಯಾಕಂದರೆ ಭಾರತದಲ್ಲಿ ಆ ರೇಂಜ್ಗೆ ಕ್ಷಣಕ್ಕೂ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗುತ್ತೆ. ಕೇವಲ 2 ದಿನಗಳ ಹಿಂದಷ್ಟೇ ಬೆಂಗಳೂರಲ್ಲಿ ಒಂದೇ ದಿನದಲ್ಲಿ ಪೊಲೀಸರು 7.98 ಲಕ್ಷ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ನಿಮಿಷಕ್ಕೂ 6 ಟ್ರಾಫಿಕ್ ವೈಲೇಷನ್ ಕೇಸ್ಗಳು ಆಧಾರ ಸಮೇತ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆಗ್ತಿವೆ. ಅಷ್ಟೇ ಯಾಕೆ, ಈ ಕ್ಷಣ ನಾವು ಪಕ್ಕದ ಸರ್ಕಲ್ ಹೋಗಿ ನಿಂತ್ಕೊಂಡ್ರೂ ಕೂಡ 10 ನಿಮಿಷಕ್ಕೆ 20-30 ವೈಲೇಷನ್ ಹುಡುಕ್ಬೋದು. ಎಷ್ಟೇ ಕ್ಯಾಮರಾ ಇದ್ರೂ ಕೂಡ 10ರಲ್ಲಿ 2 ತಲೆಗಳಲ್ಲಿ ಹೆಲ್ಮೆಟ್ ಇರೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಂತೂ 10ರಲ್ಲಿ 8 ತಲೆಗಳಿಗೇನೆ ಹೆಲ್ಮೆಟ್ ಇರೋದಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ಒಬ್ಬ ಭೂಪ ತಾರ್ ಕಾರನ್ನೇ ಫುಟ್ಪಾತ್ ಮೇಲೆ ಹತ್ತಿಸಿದ್ದ. ಈ ತಾರ್ ಕಾರ್ ಇರೋರಿಗೆ ತಾವು ಹತ್ತಿರೋದು ಏನೋ ಬುಲ್ಡೋಜರ್ ಅಂತ ಅಂದ್ಕೊಂಡಿದ್ದಾರೇನೋ. ಆ ಗಾಡಿ ಇರೋ ಶೇಪ್ಗೂ, ಅದರ ದೊಡ್ಡ ದೊಡ್ಡ ಟೈರ್ಗೂ, ಆ ಗಾಡಿ ಅದರ ಮಾಲೀಕರಿಗೆ ಕೊಡೋ ಈ ಓವರ್ ಕಾನ್ಫಿಡೆನ್ಸ್ಗೂ ಕಣ್ಣಲ್ಲಿ ಗಾಡಿ ಹತ್ಸಕ್ಕೆ ಹೋಗಿ ಈ ಥರ
ಕ್ಯಾಪ್ಚರ್ ಆಗ್ತಿದ್ದಾರೆ ಕ್ಯಾಮ್ರಾ ಕಣ್ಣಲ್ಲಿ. ಈ ತರ ಸಿಟಿ ಮಧ್ಯ ಆಫ್ ರೋಡಿಂಗ್ ಮಾಡೋಕೆ ಹೋಗಿ ದೇಶಾದ್ಯಂತ ಈ ಬೆಂಗಳೂರಿನ ಈ ಕೇಸ್ ಸುದ್ದಿಯಾಗಿ ಮಾನಹರಾಜಾಗಿತ್ತು ಬೆಂಗಳೂರದು. ಎಂತೆಂಥವ್ರಿದ್ದಾರೆ ಬೆಂಗಳೂರಲ್ಲಿ ಅಂತ. ಇನ್ನು ಒಂದಷ್ಟು ಜನ ವಿಯೆಟ್ನಾಂನ ಈ ರೂಲ್ಸ್ ಅನ್ನ ಇನ್ನೂ ಒಂಥರ ಇಂಪ್ಲಿಮೆಂಟ್ ಮಾಡ್ಬೋದು. ರೋಡ್ನಲ್ಲಿರೋ ಭಿಕ್ಷುಕರಿಗೆ ಜವಾಬ್ದಾರಿ ಕೊಟ್ಟರೆ ಅವರಿಗೂ ಲೈಫ್ ಸಿಕ್ಕಂಗಾಗತ್ತೆ ಅಂತ ಹೇಳಿದ್ದಾರೆ. ಮೊಬೈಲ್ ಬಳಸೋ ಭಿಕ್ಷುಕರ ಸಂಖ್ಯೆ ಏನು ಕಮ್ಮಿ ಇಲ್ಲ. ಎಲ್ಲ ಭಿಕ್ಷುಕರ ಕೈಲಿ ಕೂಡ ಅವರು ಈಗ ಮನುಷ್ಯರಲ್ವಾ, ಮಾಡರ್ನ್ ಆಗಿದ್ದಾರೆ, ಅವ್ರ ಹತ್ರ ಫೋನ್ಸ್ ಇದೆ. ಆದರೆ ಈ ಸಿಸ್ಟಮ್ ಬಂದು ಆಮೇಲೆ ಫೋಟೋ ತೆಗೆಯೋ ವಿಚಾರದಲ್ಲಿ ಇದು ನನ್ನ ಕೇಸ್, ಇದು ನಿನ್ನ ಕೇಸ್ ಅಂತ ಹೇಳಿ ಭಿಕ್ಷುಕರು ಪಾರ್ಟ್ ಟೈಮ್ ಉದ್ಯೋಗ ಮಾಡೋಣ ಅಂತ ಹೋದವರು, ಫುಲ್ ಟೈಮ್ ಟ್ರೈಪಾಡ್ ಹಾಕೊಂಡು ಕೂರ್ತೀನಿ ಅಂತ ಕೂತವ್ರು, ಎಲ್ಲರ ನಡುವೆ ಸರ್ಕಲ್ನಲ್ಲಿ ಹೊಡೆದಾಟ ಆದರೆ ಆ ಸೀನ್ ಕ್ರಿಯೇಟ್ ಆದರೆ ಒಂದು ರೀತಿ ಸಮಸ್ಯೆ ಬಗೆಹರಿಸೋಕೆ ಹೋಗಿ ಇನ್ನೊಂದು ಹೊಸ ರೀತಿಯ ಲಾ ಅಂಡ್ ಆರ್ಡರ್ ಸಮಸ್ಯೆ ಕ್ರಿಯೇಟ್ ಆದ್ರೂ ಆಗ್ಬೋದು ಸರ್ಕಲ್ಗಳಲ್ಲಿ ಭಾರತದಲ್ಲಿ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಪಬ್ಲಿಕ್ ಐ ಆಪ್ ನಲ್ಲಿ ನಮ್ಮಲ್ಲೂ ಕೂಡ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ ಜನರು ಮಾಡಬಹುದು. ಇಡೀ ವರ್ಷದಲ್ಲಿ ಆ ಆಪ್ ನಲ್ಲಿ ರಿಪೋರ್ಟ್ ಆಗಿರೋದು ಬರೀ 600 ಕೇಸ್ ಮಾತ್ರ. ಜನ ಅದನ್ನಂತೂ ಎಫೆಕ್ಟಿವ್ ಆಗಿ ಬಳಸ್ತಾ ಇಲ್ಲ. ಅಟ್ಲೀಸ್ಟ್ ವಿಯೆಟ್ನಾಂ ರೂಲ್ಸ್ ಬಂದರೆ ಕಮಿಷನ್ ಸಿಗುತ್ತೆ ಅಂತ ಆದರೆ ಒಂದು 10% ಜನ ಕ್ರಾಂತಿ ಮಾಡಿಬಿಡ್ತಾರೆ, ಫೋನ್ ಇಟ್ಕೊಂಡು ರೋಡಿಗಿಳಿದು. ಗೋವಾದಲ್ಲಿ ಆಗಿದ್ದೇನು, 2019ರಲ್ಲಿ ಗೋವಾದಲ್ಲಿ ಈ ರೀತಿಯ ಪ್ರಯತ್ನ ಆಗಿತ್ತು. ಒನ್ ವೇನಲ್ಲಿ ಉಲ್ಟಾ ಬರೋ ಫೋಟೋ ತೆಗೆದ್ರೆ 10 ಪಾಯಿಂಟ್, ಟ್ರಿಪಲ್ ರೈಡಿಂಗ್ ಫೋಟೋಗೆ 10 ಪಾಯಿಂಟ್, ರೆಡ್ ಲೈಟ್ ಜಂಪಿಂಗ್ ವಿಡಿಯೋಗೆ 10, ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸೋರ ವಿಡಿಯೋಗೆ 10 ಪಾಯಿಂಟ್ಸ್. ಹೀಗೆ ಪಾಯಿಂಟ್ಸ್ ಮೂಲಕ ರಿವಾರ್ಡ್ ಮಾಡೋಕ್ಕೆ ಫಿಕ್ಸ್ ಮಾಡಿದರು. 100 ರಿವಾರ್ಡ್ ಪಾಯಿಂಟ್ಸ್ ತಗೊಂಡ್ರೆ ಗೋವಾ ಪೊಲೀಸರು ₹1000 ಕೊಡ್ತಾಯಿದ್ರು. ಆದರೆ ಫೋಟೋ ತೆಗೆದವರನ್ನ ರೂಲ್ಸ್ ಬ್ರೇಕ್ ಮಾಡೋ ಮಹಾನುಭಾವರು ಹಿಡಿದು ಹೊಡೆಯೋಕೆ ಶುರು ಮಾಡಿದಾಗ, ಹೊಸ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಶುರುವಾದಾಗ ನಿಲ್ಲಿಸಬೇಕಾಯಿತು. ಆದರೆ ಭಾರತದಾದ್ಯಂತ ಅದನ್ನು ಜಾರಿ ಮಾಡಿದ್ರೆ ಹಲವಾರು ಕ್ಯಾಮ್ರಾಗಳಿರೋದ್ರಿಂದ ಆ ಹೊಡೆಯೋಕೆ ಬರೋದು ಕೂಡ ಇನ್ನೊಂದು ಯಾವುದೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋದ್ರಿಂದ ಅವ್ರನ್ನ ಮತ್ತೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಕ್ರೈಮ್ ಕೇಸ್ ಆಗಿ ಬೆಂಡೆತ್ತಕ್ಕೂ ಅವಕಾಶ ಆಗುತ್ತೆ. ಹಾಗಾಗಿ ಆ ರೀತಿ ಹೊಡೆಯೋಕೆ ಹೋದವ್ರನ್ನ, ಹಾಗಾಗಿ ವರ್ಕೌಟ್ ಆಗೋ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಿಲ್ಲ. ಕರೆಕ್ಟಾಗಿ ನಿಯಮಗಳನ್ನು ಹೇಳಿ ಅಫಿಷಿಯಲ್ ಆಗಿ ದೊಡ್ಡ ಕ್ಯಾಂಪೇನ್ ಮಾಡಿ ಪಬ್ಲಿಸಿಟಿ ಕೊಟ್ಟು ಇದನ್ನು ಜಾರಿ ಮಾಡಿದ್ರೆ. ಯಾಕಂದ್ರೆ ಸ್ನೇಹಿತರೆ, ಜನರ ಜೀವ ಹೋಗ್ತಾ ಇದೆ. ಭಾರತದಲ್ಲಿ ಪ್ರತಿ ಗಂಟೆಗೆ ಹತ್ತತ್ರ 20 ಜನ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ. 2022ರಲ್ಲಂತೂ ಒಂದೇ ವರ್ಷಕ್ಕೆ ಹತ್ತತ್ರ 1.70 ಲಕ್ಷ ಅಂದ್ರೆ 1,70,000 ಜನ ಪ್ರಾಣ ಕಳ್ಕೊಂಡಿದ್ರು. ಹತ್ತಿರ 4.25 ಲಕ್ಷ ಜನ ಗಾಯಗೊಂಡ್ರು. ಅತಿ ಹೆಚ್ಚು ಪ್ರಾಣ ಕಳ್ಕೊಂಡಿರೋದು ಪಾದಚಾರಿಗಳು ಹಾಗೂ ಟೂ ವೀಲರ್ ಸವಾರರು. 44%ಗಿಂತ ಹೆಚ್ಚು ಟೂ ವೀಲರ್ ಸವಾರರಾದರೆ 20%ಗಿಂತ ಹೆಚ್ಚು ಪಾದಚಾರಿಗಳು. ಹೆಚ್ಚು ಆಕ್ಸಿಡೆಂಟ್ಗಳಿಗೆ ಕಾರಣ ಟ್ರಾಫಿಕ್ ವೈಲೇಷನ್. ಸರ್ಕಾರಗಳು ಟ್ರಾಫಿಕ್ ವೈಲೇಷನ್ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, ಟಫ್ ರೂಲ್ಸ್ ಬರ್ತಾನೆ ಇವೆ, ಫೈನ್ಗಳು ಜಾಸ್ತಿ ಆಗ್ತಾನೆ ಇವೆ, ಸರ್ವೆಲೆನ್ಸ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ಸಿಗ್ನಲ್ನಲ್ಲೂ ಕ್ಯಾಮ್ರಾಸ್ ಇವೆ. ಆಕ್ಸಿಡೆಂಟ್ ಝೋನಲ್ಲಿ ಅಲರ್ಟ್ ಕೊಡೋದು, ವೇಗ ಕಂಟ್ರೋಲ್ ಮಾಡೋಕ್ಕೆ ಕ್ರಮ ತಗೊಳ್ಳೋದೆಲ್ಲ ಆಗ್ತಾನೆ ಇದೆ. ಆದರೆ ಯಾವುದು ಕೂಡ ಸಾಕಾಗ್ತಿಲ್ಲ. ಸರ್ಕಾರ ವಿಧಿಸ್ತಿರೋ ಫೈನ್ ಕೂಡ ಸಾಕಾಗ್ತಿಲ್ಲ. ಸರಿಯಾಗಿ ಬಿಸಿ ಮುಟ್ಟೋ ಥರ ಫೈನ್ ಹಾಕಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬೋದು. ಫೈನ್ ಕಮ್ಮಿ ಇದ್ರೆ ರಿಪೀಟೆಡ್ ಆಗಿ ವೈಲೇಷನ್ ಮಾಡ್ತಾನೆ ಇರ್ತಾರೆ. ಕಟ್ಕೊಂಡ್ರೆ ಆಯಿತು ಒಂದು ವೇಳೆ ಕೇಸ್ ಬಿದ್ದರೆ ಅಂತ. ಜೊತೆಗೆ ಫೈನ್ ಕಲೆಕ್ಷನಲ್ಲಿ ಒಂದಷ್ಟು ಭ್ರಷ್ಟಾಚಾರಗಳು ಕೂಡ ಆಗ್ತಿರ್ತವೆ. ಎಷ್ಟೋ ಸಲ ಪೊಲೀಸರು ಅರ್ಧ ದುಡ್ಡು ಅಥವಾ ಕಾಲಭಾಗ ದುಡ್ಡು ಇಸ್ಕೊಂಡು ಹಾಗೆ ಕಳಿಸಿರೋ ಎಕ್ಸಾಂಪಲ್ಸ್ ಇದೆ. ಅಲ್ಲದೆ ನಗರಗಳ ಮೂಲೆಗಳಲ್ಲೂ ಸರ್ವೆಲೆನ್ಸ್ ಮಾಡೋಕೆ ಪೊಲೀಸ್ ಹಾಗೂ ಸರ್ಕಾರಗಳಿಗೆ ಇನ್ನೂ ಟೆಕ್ನಾಲಜಿ ಬೇಕು, ಹೆಚ್ಚು ಮ್ಯಾನ್ ಪವರ್ ಬೇಕು. ಅದಕ್ಕೆ ಈ ಹೊಸ ಮೆಥಡ್ ಉಪಾಯ ಆಗಬಹುದು. ಹಾಗಂತ ಜನರಿಗೆ ಈ ಕೆಲಸ ಕೊಟ್ಬಿಟ್ರೆ ಎಲ್ಲ ಪಾಸಿಟಿವೇ ಇರುತ್ತಾ? ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಕೂಡ. ಪಾಸಿಟಿವ್ ಏನು ಅಂದರೆ ವಿಯೆಟ್ನಾಂನಲ್ಲಿ ಆಗ್ತಿರೋದೆ ಇದು ಪ್ಯೂರ್ ಸಾರ್ವಜನಿಕ ಸಹಯೋಗದ ಕೆಲಸ. ಫನ್ನಿ ಅನ್ಸಿದ್ರು ಕೂಡ ಜನರಿಗೆ ಒಂದು ರೀತಿ ಆಲ್ಟರ್ನೇಟಿವ್ ಇನ್ಕಮ್ ಜನರೇಟ್ ಮಾಡೋ ದಾರಿ ಅಂದರೂ ಆಶ್ಚರ್ಯ ಇಲ್ಲ. ಇದಕ್ಕೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ಬೋದು. ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೇ ಇರೋರು ವಿರೋಧ ವ್ಯಕ್ತಪಡಿಸಬಹುದು. ಇವರು ಇದಕ್ಕೆ ಮಾತ್ರ ಅಲ್ಲ, ಟ್ರಾಫಿಕ್ ಫೈನ್ ಜಾಸ್ತಿ ಮಾಡೋದಾಗಲೂ ಬಾಯ್ ಪಡ್ಕೊಳ್ತಾರೆ. ಹಾಗಾಗಿ ಅದನ್ನೆಲ್ಲ ಬಹಳ ಲೆಕ್ಕಕ್ಕೆ ಇಟ್ಕೋಬೇಕು ಅಂತೇನಿಲ್ಲ. ಇನ್ನು ನೆಗೆಟಿವ್ ಏನು ಆಗಬಹುದು ಅಂತ ಬಂದರೆ ಜನರ ಮೇಲೆ ಹಲ್ಲೆಗಳಾಗ್ಬೋದು. ಬೆಂಗಳೂರಿನ ರಸ್ತೆಗಳಲ್ಲಿ ಸಣ್ಣ ವಿಚಾರಕ್ಕೂ ಗಾಡಿ ಹಾಕೊಂಡು ಏನೋ ಅಂತ ಹೇಳಿ ಬರೋದು, ಗ್ಲಾಸ್ ಎಲ್ಲ ಒಡೆದು ಹಾಕೋದು, BP ರೈಸ್ ಮಾಡ್ಕೊಂಡು ಬಿಹೇವ್ ಮಾಡೋದು, ಇವೆಲ್ಲ ಆಗ್ತಾನೆ ಇರುತ್ತೆ. ಬಾನೆಟ್ ಮೇಲೆ ಹತ್ತಿ ಕುಣಿಯೋರೆಲ್ಲ ಸಿಗ್ತಿರ್ತಾರೆ. ಹಾಗಾಗಿ ಜನರ ಸೇಫ್ಟಿಗೆ ಸಮಸ್ಯೆ ಆಗ್ಬೋದು. ಏನೋ ನಂದೇ ಫೋಟೋ ತೆಗಿತೀಯ ಅಂತ ಬಂದು ಹೊಡೆದು ಬಿಡ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.